ಹಾಯ್ ಹಲೋ ವೆಲ್ಕಮ್ ಟು ಸುನಿಲ್ ಟ್ರಕ್ ಲಾಕ್ಸ್. ಈಗ ನಾವೆಲ್ಲಿದ್ದೀವಪ್ಪ ಅಂದರೆ ಸಿಲಿಗುಡಿ ರೋಡಲ್ಲಿ ಹೋಗ್ತಾ ಇದ್ರಿ. ದಾರದ್ದಕ್ಕೂ ಬ್ಯಾರಿಕೇಡ್ಗಳು ತುಂಬ್ಕೊಂಡವೆ ರೋಡಲ್ಲಿ. ಮುಂದೆ ಹಂಗೆ ಬರ್ತಾಯಿದ್ರಿ. ಮುಂದೆ ಬರೋ ಟೈಮಲ್ಲಿ ಯಾವುದೋ ಗೋಣಿಗಳೆಲ್ಲ ಇದು ದಾರದುಂಟೆಲ್ಲ ರೆಡಿ ಮಾಡೋದು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿದ್ರು. ಅದು ನೋಡು ಜೂಟ್ ಮಾಲ್ ಅಂತಾರೆ, ಈ ಕಡೆ ಜೂಟ್ ಅಂತ ಹೇಳ್ತು. ಯಾರೋ ಈ ಸರಿ ಹಾಕೋನು ಪಾರ್ಟಿ ರೋಡು ಭಯಂಕರ ಹೈಟ್ ಹಾಕೊಂಡು ರೋಡ್ ಮಾತ್ರ ಹಳ್ಳಗೆ ಬಿದ್ದೆ ಹುಟ್ಟಿದೆ. ಹಳ್ಳಗೆ ಬಿದ್ದರೂ ಸಹ ನಮ್ಗೆ ಗೊತ್ತೇ ಆಗಲ್ಲ. ಅದು ಕಮ್ಮಿ ಹಳ್ಳಗೆಲ್ಲ ಗಾಡಿನ ಹತ್ತೈತು ಒದ್ದಾಡ್ದು ಆ ಪಾಟ್ ಹಳ್ಳಗೆ. ನಾಲ್ಕು ಪಾಸ್ ಆಗಿದ ತಕ್ಷಣ ನಾವು ರೈಟ್ ತಗೊಬೇಕಿಲ್ಲ. ಇಲ್ಲಿಂದ 127 ಕಿಲೋಮೀಟ್ರ್ ಐತೆ ಸಿಲಿಗುಡಿ. ನಾವು ಲೆಫ್ಟ್ ತಗೊಂಡು ಹೋದರೆ ಬಿಹಾರ್ ಒಳಗಡೆ ಹೋಗ್ತದೆ. ಅದಕ್ಕೆ ನಾವು ರೈಟ್ ತಗೊಂಡು ಹೋಗ್ಬೇಕು. ನಾಲ್ಕೋಲ ಬ್ರಿಡ್ಜ್ ಪಾಸ್ ಆದಮೇಲೆ ಅಲ್ಲಿಂದ 125 ಕಿಲೋಮೀಟ್ರ್ ಮಾರ್ಕೆಟ್ ಸಿಲಿಗುಡಿ. ನಾವು ಸಿಲಿಗುಡಿಯಿಂದ ಅಲ್ಲಿಂದ ಮತ್ತೆ 700 ಕಿಲೋಮೀಟ್ರ್ ಹೋಗೋದು. ನೋಡಿ 750 ಕಿಲೋಮೀಟ್ರ್ ಹೋಗಿ ಮತ್ತೆ ದಿಮಾಪುರ್ಗೆ, ನಾಗಾಲ್ಯಾಂಡ್ ಬಾರ್ಡ್ರಿಗೆ. ನೋಡೋಣ ಇವತ್ತು ಆದಷ್ಟು ಗೋವಾಟಿ ಹೊಡ್ಕೊಂಬೋಣ ಅಂತೇಳ್ಬಿಟ್ಟು. ಯಾಕಂದರೆ ನಾಳೆ ಭಾನುವಾರ ನೋಡೋಕ್ಕಾಗಲ್ಲ ಅಂದರು. ಸರಿ ಗೋವಾಟಿ ಹೋಗ್ಬಿಟ್ಟು ಇವತ್ತು ನೈಟ್ ಒಂದು 500-600 ಕಿಲೋಮೀಟ್ರ್ ಓಡಿಸ್ಕೊಂಬಿಟ್ರು ಕೂಡ ನಾಳೆ ಮಧ್ಯಾಹ್ನಕ್ಕೆಲ್ಲ ಆಲ್ಮೋಸ್ಟ್ ನಾಗಾಲ್ಯಾಂಡ್ ಬಾರ್ಡ್ಗೆ ಹೋಗ್ಬಿಡ್ತೀನಿ. ನಾಳೆ ಹೋಗಿ ಮಿಲ್ಟ್ರಿ ಕ್ಯಾಂಪಲ್ಲಿ ಹಾಕೊಂಡು ಸ್ಟೇ ಮಾಡ್ಕೊಂಡು ನಾಳದ್ದು ನೋಡಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಗಾಡಿ ಬಂದು ಅಂದಿಗ್ಲ ಗಾಡಿ, ಅದು ಯಾವುದು ಹರಿಯಾಣ ಗಾಡಿ ಇದ್ದಂಗೆ ಐತೆ. ಎಷ್ಟು ದೂರಿಂದ ಬಂದದ್ದು ಅಂದಿಗ್ಲ ಕಡೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ನ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಪಿಟ್ಟು. ಬೆಳಗ್ಗೆ ನಾಷ್ಟ ತಿಂದಿಲ್ಲ, ಮಧ್ಯಾಹ್ನ ಆಗೈತೆ ಆಲ್ರೆಡಿ 12 ಗಂಟೆ. ಅದಕ್ಕೊಂದೇ ಸರಿ ಬಿರಿಯಾನಿ ತಿನ್ನೋ ಅಂತೇಳ್ಬಿಟ್ಟು ಬಿಹಾರಿ ಬಿರಿಯಾನಿ ಡಾಬಾ ಅಂತೆ ಬಂದು ತಿನ್ನಾಕ. ಏನು ಬಿರಿಯಾನಿ ಆಯಿತು ನೋಡ್ಬೇಕಿಲ್ಲ. ಚಿಕನ್ನ ಮಟನ್ ತಿನ್ಕೊಂಡು ಇರಬೇಕು. ಯಾಕೋ ಗಾಡಿ ಓಡ್ಸೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಕಡೆ ಎಲ್ಲ ತೂಕ ಹಾಕ್ಕೊಡೋದು ಬಿರಿಯಾನಿ ಎಲ್ಲ ತೂಕ ಹಾಕಿ ನಮ್ಮ ಕಡೆ ಪ್ಲೇಟ್ ಕೊಟ್ಟರೆ ಈ ಕಡೆ ತೂಕ ಹಾಕ್ಕೊಡ್ತಾರೆ. ರೋಡ್ ಸೈಡಲ್ಲಿ ಮಾರ್ಕೆಟಲ್ಲಿ ಶುರುವಾಗ್ಬಿಟ್ಟು ದಾರದ್ದಕ್ಕೂ ಬೇರೆ ಟೂಟೋಗ್ಲೆ ದಾರದ್ದಕ್ಕೂ ನಾವು ಬೆಳೆ ತರಕಾರಿನೆಲ್ಲ ಬೆಳೀತಾರೆ ಈ ಕಡೆಯವರು. लेकिन ये साला कर क्या रहा है यहाँ पे? ಕಲ್ಕತ್ತಾಯಿಂದ ಸಿಲಿಗುಡಿ ರೋಡ್ ಬರಲ್ಲ ಏನಪ್ಪ ಅಂದರೆ ದಾರದ್ದಕ್ಕೂ ಟೀ ಗಿಡಗಳು ಜಾಸ್ತಿ ಕಾಣಿಸ್ತವೆ. ಕಾಫಿ ಗಿಡಗಳು ಮತ್ತು ಲೇಔಟ್ಗಳು. ಅದು ಒಬ್ಬೊಬ್ಬರು ಮಿನಿಮಮ್ ಒಂದು 10 ಎಕರೆ 15 ಎಕರೆ ಮಾಡಿರ್ತಾರೆ. ಆ ಪಾಟ್ ಇರ್ತದೆ ಬೇರೆ ಟೀ ಗಿಡಗಳು. ಮಳೆಗೆ ಇಲ್ದಿರ ನದಿಗೆಲ್ಲ ಈ ಕಡೆ ಮಳೆಗೆ ಇಟ್ಟಿದ್ರೆ ಅಂತೂ ಭಾರಿ ಬಿಡ್ತವೆ. ಮಳೆಗೆ ಇಲ್ಲ ಇಲ್ಲ ಟೀ ಪೌಡ್ರ್ ಸೀಸನ್ ಇವಾಗ. ಇದೇ ದಾರದ ಟೀ ಸೊಪ್ಪೆ ಹೋಗ್ತಾ ಇದ್ದವು ಕಂಪ್ನಿ ಇಲ್ಕ. ಹೇಗಿತ್ತು ನಿಲ್ಲಿಸ್ತೆ ಗಾಡಿನ ನೀರು ಹಾಕೋಣ ಅಂತೇಳ್ಬಿಟ್ಟು. ಇಲ್ಲಿ ಎಲ್ಲ ಅಂಗಡಿಗಳೆಲ್ಲ ಸಿಗ್ತವೆ. ಟೀ ಸೊಪ್ಪು ಮತ್ತು ಆ್ಯಡ್ಲು ಮತ್ತು ಎಲ್ಲ ಥರ ಆ್ಯಡ್ಲು ಕೂಡ ಸಿಗ್ತದೆ ಇಲ್ಲಿ. ಒಂದು ಕ್ಯಾನು ಅದೇ ಅಕ್ಕ ನೀರು ಕೇಳ್ಕೊಂಬ ಹೋಗಿ. ಹಿಂಗೆ ಹೋದೆ ಲೆಫ್ಟ್ಗೆ ಹೋದೆ ಸಿಲಿಗುಡಿ ಸಿಟಿ ಒಳಗೆ ಹೋಗುತ್ತೆ. ನಾವು ಹಿಂಗೆ ಸೀದಾ ಹೋಗ್ಬೇಕು. ಸೀದಾ ಹೋಗಿ ಇಲ್ಲಿ ಬಾಂಗ್ಲಾದೇಶ್ ಬಾರ್ಡ್ರು ರೈಟ್ಗೆ ಹೋಗಿ ಮತ್ತೆ ಲೆಫ್ಟ್ ತೊಗೊಂಡು ಹೋಗ್ಬೇಕು. ಇಲ್ಲೆಲ್ಲ ಫುಲ್ ಆಲ್ಮೋಸ್ಟ್ ಟೀ ಸೊಪ್ಪು ಗಿಡಗಳೇ ಜಾಸ್ತಿ. ನೋಡ ಎಷ್ಟು ಎಕರೆ ಆಯಿತು ಫ್ಲಾಟ್ ಇದು. ಇಲ್ಲೆಲ್ಲ ಹಸುಗಳು ಮೇಯ್ತವೆ. ದೊಡ್ಡ ಫ್ಲಾಟ್ ಇದು ಪುಲ್ಬೇರಿ ಹತ್ರ. ಆ ಕಡೆ ಈ ಕೊಸೆಯಿಂದ ಆ ಕೊಸವರ್ಗು ಬರೀ ಟೀ ಸೊಪ್ಪು ಗಿಡಗಳೇ. ಅದು ಎಷ್ಟು ಎಕರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿಂದ ಇಲ್ಲಿಗೆ ನಾನು ಅನ್ಕೊಂಡು ಅಲ್ಲಿಂದ 1 ಕಿಲೋಮೀಟ್ರ್ ನೋಡ್ಕೊಂಡ್ರಿ. ಕಿಲೋಮೀಟ್ರಿಂದ ಇದೇ ಥರನೇ ಐತೆ. ಬಟ್ ಎಷ್ಟು ಕೊಯ್ಲ ಅಂತ ಗೊತ್ತಿಲ್ಲ. ವರ್ಷಕ್ಕೊಂದು ಕೊಯ್ಲ ಇಲ್ಲ ಅಂದರೆ ವರ್ಷಕ್ಕೆ 2 ಕೊಯ್ಲ ಆಗ್ತದೆ. ಇದು ಎಸ್ಟೇಟ್ ಮಾಡೋದೇನೆಲ್ಲ ಫೋಟೋದಷ್ಟು ನಡೆಸ್ತಾರೆ. ಆ ಪಾರ್ಟಿ ಮಾಡೋಣ ಇಲ್ಲಿ. ಬಾ ವಿಡಿಯೋ ಸಾಂಗ್ ಶೂಟಿಂಗ್ ಮಾಡೋಕ್ಕೆ ಮಾತ್ರ ಒಳ್ಳೆ ಜಾಗ ಇದು. ಸಾಂಗ್ ಶೂಟಿಂಗ್ ಮಾಡೋಕ್ಕೆ. ಇದರ ಸೈಡ್ ನೋಡ್ತಾ ಇದ್ರೆ ನದಿಯಲ್ಲಿ ನೀರು ಐತೆ. ಮುಂದೆ ಹೋಗ್ತಾ ನದಿಯಲ್ಲಿ ನೀರು ಇದ್ದಂಗಿಲ್ಲ ಕಾಣಿಸ್ತಾ ಐತೆ. ಲೆಫ್ಟ್ ಸೈಡ್ ಮಾತ್ರ ಸಿಲಿಗುಡಿ ಹತ್ರ ಯಾವುದೋ ನದಿಯಲ್ಲಿ ನೀರೇ ಇಲ್ಲ. ಅದನ್ನು ರೆಡಿ ಮಾಡ್ತಾರೆ ಬ್ರಿಡ್ಜ್ನ ಡ್ಯಾಮ್ನ. ವರ್ಷ ನಾನು ಈ ಲೈನ್ಗೆ ಬಂದಾಗ ಕಾರ್ ಹಾಕಿದ್ವಿ ಇದಕ್ಕೆ. ಇವಾಗ ಟಾರ್ ಕಿತ್ತಾಕಿ ಮತ್ತೆ
ಕಿತ್ತಾಗಿದ್ದೀನಿ. ಕಿತ್ತೋಗೈತೆ ಟೈರ್ ಮತ್ತೆ ಒಳಗೆ ಬಿದ್ದಾಗಿದೆ. ಮಳೆ ಗಿಳೆ ಬಿತ್ತು ಅಂದರೆ ಇಲ್ಲೇ ಮಿನಿಮಮ್ ಜಾಮ ಆಗೋದು, ಅಷ್ಟಿಷ್ಟು ಜಾಮ್ ಆಗೋಲ್ಲ, ಆ ಪಾಟಿ ಜಾಮ್ ಆಗೋದಿಲ್ಲ. ಮುಂದೆ ಇದು ಬರೋದು ಕ್ಯಾಶ್ ಟೋಲ್ ಗೇಟ್. ಇದು ಫಾಸ್ಟಾಗಿ ಏನಿಲ್ಲ, ಇಲ್ಲಿ ಕ್ಯಾಶ್ ಕೊಟ್ಬಿಟ್ಟು ಹೋಗ್ಬೇಕಿಲ್ಲ. 200 ರೂಪಾಯಿ ತಗೋತಾರೆ ನಮ್ಮ ಗಾಡಿಗಳಿಗೆ. ಸೀದಾ ಹೋಗಿ ಲೆಫ್ಟ್ ಹೋದ್ರಾಗ ಸೀದಾ ಹೋಗುತ್ತೆ, ರೈಟ್ಗೆ ಹೋದ್ರಾಗ ಸೀದಾ ಬಾಂಗ್ಲಾದೇಶ್ ಒಳಗಡೆ ಹೋಗಿ ಅಂದರೆ ಬಾಂಗ್ಲಾದೇಶ್ ಹೋಗುತ್ತೆ, ಲೆಫ್ಟು ಗೋವಾಟಿಗೆ. ಮುಂದೆ ಕಾಣಿಸೋ ರೋಡೇ ಬಂದು ಸೀದಾ ಹೋದರೆ ಬಾಂಗ್ಲಾದೇಶ್ ಒಳಗಡೆ ಹೋಗ್ತದೆ. ಅಲ್ಲಿಂದ 1.5 ಕಿಲೋಮೀಟ್ರ್ ಐತೆ ಇಲ್ಲಿಂದ ಬಾಂಗ್ಲಾದೇಶ್ ಬಾರ್ಡ್ರು. ನಾವು ಲೆಫ್ಟ್ ತೊಗೊಂಡು ಹೋಗ್ಬೇಕು, ಸೀದಾ ಹೋದರೆ ಗೋವಾಟಿ. ಏನೋ ಕಟ್ತಾವ್ರೆ ಇಲ್ಲಿ, ಈ ಪಾರ್ಟಿ ಕಟ್ತಾವ್ರೆ ಗೊತ್ತಿಲ್ಲ. ಕಾಲೇಜು ಸ್ಕೂಲು ಇಲ್ಲಾಂದರೆ ಕಾಲೇಜೇ ಇರಬೇಕು. ಕಾಲೇಜಲ್ಲ, ಕೋರ್ಟ್ ಇರಬೇಕು. ಕೋರ್ಟು ಇದಕ್ಕೂ ಸಿಗ್ನಲ್ ಆಗಲಿ ಅಪ್ಪ. ಜಲ್ಪ ಗುರಿತಾಗಿದೆ, ದಪ್ಪು ಗುರಿತಾಗಿ ಎತ್ತ ಇದ್ದೀನಿ. ಫುಲ್ಲು ಸಿಗ್ನಲ್ ಮೇಲೆ ಸಿಗ್ನಲ್ಗಳು. ಸಂಜೆ ಆಗ್ತಾಯಿದೆ ಎಷ್ಟು ಟೈಮು. ಇಲ್ಲಿ ಯಾವ ನಾವು ಸಿಲ್ವಡೆ ತೆಗಿದ್ದೀರಿ, ಅಲ್ಲಿಂದ ನಮ್ಮ ಕನ್ನಡದವ್ರಿಂದ ನೋಡೋಕ್ಕಾಗ. ನಾವು ಬೆಂಗಳೂರಿಂದ ಮಂಗಳೂರು. ಈಗ ನಾವು ಹೋಗ್ತಾ ಇರ್ಬೋದು. ನಾನು ನಾಗಾಲ್ಯಾಂಡ್ಗೆ, ನೀವು ಅಸ್ಸಾಮ? ಅಸ್ಸಾಂ. ಏನು ನೋಡೋದು? ಅದು ರೈಲ್ವೇದು ಇದು ಜನರೇಟ್ರು. ಓಕೆ. ಏನೇ ಆದ್ರೂ ಡ್ರೈವರ್ ಜೀವನ ಅಲ್ಲ, ಏನೇ ನಮ್ಮ ನಾಡೆ. ನಾವು ಹುಟ್ಟಿರೋದು ಪುಣ್ಯ. ನಾವು ಹುಟ್ಟಿರೋದೇ ಪುಣ್ಯ. ಯಾಕೆ ಅಂತ ಹೇಳಿದ್ರೆ ಆ ತಾಯಿ ನಮಗೆ ಅಲ್ಲಿ ಜನ್ಮ ನಾವು ನೀಡಿರೋದು. ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಹೇಳ್ಬೇಕು ಅಂದರೆ ತುಂಬ ಅದೃಷ್ಟವಂತರು. ಆದರೆ ತುಂಬ ಅದೃಷ್ಟಪಟ್ಟವರು ನಮ್ಮ ಕನ್ನಡಿಗರು. ಅದರಿಂದ ಜೈ ಕರ್ನಾಟಕ, ಜೈ ಕರ್ನಾಟಕ. ಇದು ರೈಲ್ವೆ ಮೀಟರ್ ಹಾಕೊಂಬಂದ್ರೆ ಗಾಡಿ ಇದು. ಬಟ್ ಸಿಂಗಲ್ ಕ್ಯಾಬಿನು, ಬಟ್ 12 ಟನ್ ಪಾಸಿಂಗ್ ಗಾಡಿ ಅಂತ ಇದು. ಅದೇನಪ್ಪ ನಂಬಕ್ಕೆ ಆಗ್ತಾಯಿಲ್ಲ ಗಾಡಿ 12 ಟನ್ ಪಾಸಿಂಗ್ ಅಂದರೆ. ಬಟ್ ಟೈರೆಲ್ಲ ದೊಡ್ಡ ಟೈರು, ಸೀಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಸೋರು ಗಾಡಿ ಇದು, ಪರವಾಗಿಲ್ಲ. ಬಟ್ ಸಿಂಗಲ್ ಕ್ಯಾಬ್ ಮಲ್ಗಕ್ಕೆ ಇಬ್ಬರು ಮಲ್ಕೊಂಬೋದು ಆರಾಮಾಗಿ, ಹಂಗೆ ಮಾಡಿಸ್ಕೊಂಡವ್ರೆ. ಮುಂದೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗೈತೆ. ಇದು ಆಕ್ಸಿಡೆಂಟ್ ಆಗಿರೋದು ಯಾವುದು ಭಾಳ ಟೈಮ್ಸು. ಓಕೆ, ಏನು ಮಾಡೋಕ್ಕಾಗಲ್ಲ, ಟೈಮ್ ಏನು ಮಾಡ್ತೀವಿ. ನೈಟ್ ಹೊತ್ತು ಈ ಸಿಲಿಗುಡಿಯಿಂದ ಅಸ್ಸಾಂ ಬಾರ್ಡ್ರಿಗೆ ಹೋಗೋ ರೋಡು, ಸಿಂಗಲ್ ರೋಡಲ್ಲಿ ನೈಟ್ ಟೈಮ್ ಜರ್ನಿ ಮಾಡೋದೇ ಭಾರಿ ಹಿಂಸೆ. ವಿಪರೀತ ಗಾಡಿಗಳು ಮೇಲೆ ಎಳಿತಾನೆ ಇರ್ತಾರೆ. ಅದ್ರಾಗ ಬೇರೆ ಸ್ವಲ್ಪ ಯಾಮಾರಿದ್ರು ಕೂಡ ಬಾಡಿ ಬಲ್ಲ ಹಾಕ್ಬಿಡೋದು. ಅದಪ್ಪ ಲೆಫ್ಟ್ ಸೈಡ್ ಕೆಳಕ್ಕಾಗಲ್ಲ, ರೈಟ್ ಕೆಳಕ್ಕಾಗಲ್ಲ. ಲೆಫ್ಟ್ 2 ವೀಲರ್ ಬರ್ತಾರ, ರೈಟ್ ಹೊಡೆದಾಗ ಗಾಡಿಗಳು ಹೊಡಿಬೇಕು ಹೋಗಿ. ನಾನು ಲೆಫ್ಟ್ ಕೇಳೋಕ್ಕೂ ಆಗಲ್ಲ, 2 ವೀಲರ್ ಹೆಂಗೆ ಬರ್ತಾರೆ. ಇದು ಹೋಗ್ತಾರೆ ಗಾಡಿ, ಒಂದು ಭೂಟಾನ್ ಗಾಡಿ, BP ರಿಜಿಸ್ಟ್ರೇಷನ್ ಗಾಡಿ, BP2B076 ಲಾಸ್ಟ್ ನಂಬರ್ ಹೇಳಲ್ಲ. ಬಟ್ ಇದು ರೆಡ್ ಕಲರ್ ಐತೆ ನೇಮ್ ಬೋರ್ಡು. ಪಟ್ಟಿ ಬಂದು 292 ಕಿಲೋಮೀಟರ್ ಐತೆ. ನಲ್ಬೇರಿಯಾ ಬಾರ್ಡ್ರ್ ಬಂದು 20 ಕಿಲೋಮೀಟರ್ ಐತೆ. ಇಲ್ಲಿಂದ ಬಾರ್ಡ್ರು ಶ್ರೀರಾಮ್ಪುರ ಬಾರ್ಡ್ರು, ವೆಸ್ಟ್ ಬೆಂಗಾಲ್ ಬಾರ್ಡ್ರು. ಸಿಂಗಲ್ ರೋಡೆಲ್ಲ ಪಾಸ್ ಮಾಡಿ ಡಬಲ್ ರೋಡ್ ಬಂದ ಮೇಲೆ ರೋಡು ಚೆನ್ನಾಗೈತೆ. ಇನ್ನು ಮುಂದೆ ಅಲ್ಲೆಲ್ಲ ರಿಪೇರಿ ಐತೆ ರೋಡಲ್ಲಿ. ಅದು ನೋಡೋ ಫಸ್ಟ್ ಬಾರ್ಡ್ರ್ ಪಾಸ್ ಆಗಿರೋದು, ಶ್ರೀರಾಮ್ಪುರ ಬಾರ್ಡ್ರ್ ಪಾಸ್ ಮಾಡಿ. ಶ್ರೀರಾಮ್ಪುರ ಬಾರ್ಡ್ರು ಇಲ್ಲಿ ಕಾಟಾ ಮೇಲೆ ಎಕ್ಸ್ಬೇಕು. 16,250 ಐತೆ ನೋಡಿ. ಅಲ್ಲಿ 120 ರೂಪಾಯಿ 150 ರೂಪಾಯಿ ತಗೊಂಡ್ರು ನೋಡಿ. ಇದು ಕೊಡೋಕೆ ಮತ್ತು 20 ರೂಪಾಯಿ ಈ ಬಾರ್ಡ್ರಾಗ. ಬಟ್ ಪರವಾಗಿಲ್ಲ, ಕಮ್ಮಿನೇ. ಎಲ್ಲ ಬಾರ್ಡ್ರಿಗೆ ವಹಿಸ್ಬೇಕಂದ್ರೆ ಕಮ್ಮಿನೇ, ಪರವಾಗಿಲ್ಲ. ಎಲ್ಲ ಕಡೆ 200 ರೂಪಾಯಿ 300 ರೂಪಾಯಿ ವಸೂಲಾಗ್ತದೆ. ಪಾಪ ಇಲ್ಲಿ 20 ರೂಪಾಯಿ ವಸೂಲಾಕೋರಿ. ಡೀಸೆಲ್ 5 ಸಾವಿರ ಹಾಕ್ಸ್ಕೊಂಡು ಇಲ್ಲಿಂದ ಬಿಡೋಣ, ಹೋಗಿ ಮುಂದೆ ಇಲ್ಲ ನಾವು ಊಟಕ್ಕೆ ಹಾಕೋಣ. ಗಾಡಿ ಪಾಸ್ ಆಗೋ ಮೂಮೆಂಟ್ ಆಗಿಲ್ಲ ನೋಡೋಣ. ಪಾಸ್ ಆದರೆ ಅಡುಗೆ ಮಾಡೋಕೆ ಲೇಟ್ ಆಗ್ತದೆ. ಮತ್ತು ಏನು ತಿನ್ಕೊಂಡು ಹೊರಟೋಗ್ಬಿಡೋಣ ಸುಮ್ಮನೆ. ಯಾಕೆ ಅಟ್ಟಾಕಿದ್ರು, ಅಟ್ಟಾಕ್ಬಿಟ್ಟು ಕ್ಯಾಬ್ ಮಾಲ್ ಅಂದರು. ಆರ್ಮಿ ಅವ್ರು ಬಂದವ್ರ ಅನ್ನೋ. ಇಲ್ಲಿ ಆರ್ಮಿ ಗಾಡಿನ ಅಂತ ಕೇಳ್ದ. ಇಲ್ಲ ಆರ್ಮಿ ಬಂದಿಲ್ಲ, ಆರ್ಮಿ ಗಾಡಿ ಅಂತಿಲ್ಲ. ಕ್ಯಾಬ್ ಮಾಲ್ ಅಂದೆ. ವೈನ್ ಬಿಟ್ರೆ ಬಾಡಿಗೆ ಸುಮ್ಮನೆ ತೊಗೊಂಡೋಗ್ತಾ ಇದೆಯಾ ಅಂದ. ಬಾಡಿಗೆಗೆ ತೊಗೊಂಡೋಗ್ತಾರದು, ಸುಮ್ಮನೆ ಯಾರು ಹೋಗಲ್ಲ ಅಂದೆ. ಆಮೇಲೆ ಇತ್ಕೊಂಡು ಕ್ಯಾಬ್ ಮಾಲ್ ಯಾರು ಅಂದು CSD ಅಂದೆ ಅಷ್ಟೇ. CSD ಅಂದಿದ್ದು ಅಷ್ಟೇ ಅವ್ನು ದಡ ಬಂದುಬಿಡ್ತು. ಕಳ್ಸ್ಬಿಟ್ಟ. ಅದು ಮಿಲ್ಟ್ರಿಗಿರೋ ಪವರು. ಅಸ್ಸಾಂ ಬಾರ್ಡರಲ್ಲಿ ನಮ್ಮ ಗಾಡಿಯವರು ಅಡುಗೆ ಮಾಡೋಕ್ಕೆ ಸರಿ ಹಾಕೋರು ಗಾಡಿಗಳು. ಏನೇ ಗಾಡಿ ಓನರು ಇನ್ನೊಬ್ಬ ಹೆಣ್ಣು ಪಾಪ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾವನೆ. ನಮ್ಮ ಗಾಡಿ ಮುಂದೆ ಹಾಕಿದ್ದೀನಿ. ಬೈಪಾಸ್ ಬಂದು
ಸಿಲ್ಗುಡಿ ಟು ಗುವಾಹಟಿ ಬಂದು 10 ಗಂಟೆಯಲ್ಲಿ ಅಡುಗೆ ಮಾಡಿ ತಿಂತಾ ಇದ್ದೀರಿ. ನಮ್ಮದು ಮತ್ತು ಇನ್ನೊಂದು ಗಾಡಿಯವರು ನೋಡಿ ಬಿಸಿ ಬಿಸಿ ಹೋಗ್ತಾಯಿತ್ತು. ಇದು ಮಂಚಲ್ಲ ಹೊಗೆ ಇದು. ಇನ್ನೊಬ್ಬರು ಹೋಗೋರೆ ಟ್ರಾನಿ ತಗೊಂಬರಕ ಚಳಿಕ ತಿನ್ಬಿಟ್ಟು ಇಲ್ಲಿಂದ ಹಸಿರು ಓಡಿಸ್ಬಿಟ್ಟು ಮಲ್ಕೊಂತಾರೆ. ಅವರು ಇಲ್ಲೇ ಹತ್ರ 100 ಕಿಲೋಮೀಟ್ರಲ್ಲೇ. ನಾನು ಇನ್ನೂ ಹೋಗ್ಬೇಕು 110 ಕಿಲೋಮೀಟ್ರು. ಒಂದು ಅನ್ನ ಮಾಡಿ ಮೊಟ್ಟೆ ಗೊಜ್ಜು ಮಾಡವ್ರೆ. ನಿಮ್ಮ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು. ನಿಮ್ಮದು ಮೈಸೂರನಾ? ಎಚ್ ಡಿ ಕೊಟ್ಟೆನಾ? ಹಾಂ ಹಾಂ. ಅದೇ ಈ ಗುವಾಹಟಿ ರೋಡಲ್ಲಿ ಮೊದಲು ನೈಟ್ ಟೈಮ್ ಗಾಡಿ ಜರ್ನಿ ಮಾಡ್ತಾಯಿದ್ವು. ಈ ನಡುವೆ ಈ ರೋಡಲ್ಲೂ ಕೂಡ ಕಡಿಮೆ ಆಗ್ಬಿಟ್ಟಿದ್ದಾರೆ ಜರ್ನಿ. ಯಾಕಂದ್ರೆ ಗೊತ್ತಿಲ್ಲ. ಈ ನಡುವೆ ಮೊದಲು ಇಷ್ಟೊತ್ತಿಗೆಲ್ಲ ಗಾಡಿ ಫುಲ್ಲ ಹೋಗ್ತಾ ಇರುವ. ಬಟ್ ಇನ್ನೊಂದೇನೋ ಮಂಚು ಬೇರೆ ಬೀಳ್ತಾ ಇದೆ ಈ ಟೈಮಲ್ಲಿ. ಇಲ್ಲಿ ಗಾಡಿಗಳು ಬೇರೆ ಕೆರೆಗೆ ಇಕ್ಬಿಟ್ಟವ್ರೆ. ಹಳ್ಳಕ್ಕೆ ಬಿದ್ದಾವ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ಅಲ್ಲಿ ಇಕ್ಬಿಟ್ಟವ್ರೆ. ಇವೆಲ್ಲ ಆಲ್ಮೋಸ್ಟು ಈ ಗುವಾಹಟಿಗೆ ಹೋಗೋವಾಗ ಏನಂದರೆ ಬ್ರಿಡ್ಜ್ಗಳು ಜಾಸ್ತಿ ಬರ್ತವೆ. ಬೇರೆ ನೀರು ಬ್ರಿಡ್ಜ್ಗಳೇ. ಹನ್ನೊಂದು ಆಯಿತು, ಮಂಚು ಶುರುವಾಯಿತು. ಇನ್ನು ಹೋಗ್ತಾ ಹೋಗ್ತಾ ರೋಡ್ ಕಾಣಿಸೋದು ಡೌಟೇ. ಇನ್ನು ರೋಡ್ ಕಾಣಿಸೋವರೆಗೂ ಓಡಿಸ್ತೀನಿ ಅಷ್ಟೇ ಗಾಡಿ. ರೋಡ್ ಕಾಣಿಸಿಲ್ಲ ಅಂದಮೇಲೆ ಇಳಿಸ್ಬಿಡ್ತೀನಿ. ಯಾಕೆ ರೋಡಲ್ಲಿ ಯಾರಿಗೂ ದಡ 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 ಅಂತ ಗಾಡಿಗಳು. ರೋಡೆಲ್ಲ ಫುಲ್ಲು ರೋಡ್ ಚೆನ್ನಾಗೈತಿ. ಯಾರ್ಯಾಗ ಹಳ್ಳಲ್ಲಿ ಬಿದ್ದೋಗ್ಬಿಟ್ಟು ದಡ 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 ಅಂದ್ರೆ ಗಾಡಿಗೆ ಓಡ್ಸೋಕ್ಕೆ ಬೇಜಾರು ಅನಿಸ್ಬಿಡ್ತು. ಅದ್ರಲ್ಲಿ ಬೇರೆ ನಿದ್ದೆ ಬೇರೆ ಬರ್ತಾಯಿದೆ. ಟೈಮ್ ಬೇರೆ 1 ಗಂಟೆ ಆಯಿತು. ಮಲಗೋಣ ಯೋಚನೆ ಮಾಡ್ತಾಯಿದ್ದೀನಿ. ಹಿಂಗೆ ಗುವಾಹಟಿಗೆ ಹೋಗ್ಬಿಡೋಣ ಅಂತೀನಿ. ನೀನೆಲ್ಲ ಗುವಾಹಟಿ ಇನ್ನೆಲ್ಲ 120-130 ಕಿಲೋಮೀಟ್ರ್ ಆಯಿತು ಹೊರಟೋಗೋಣ ಅಂತೀನಿ. ಗುರು ಇಲ್ಲಿಂದ ಲೆಫ್ಟ್ಗೆ ಹೋಗ್ಬೇಕು ಗುವಾಹಟಿಗೆ. ರೈಟ್ಗೆ ಹೋದ್ರೆ ಗುವಾಹಟಿಗೆ ಹೋಗುತ್ತೆ. ಬಟ್ ಅದು ಇನ್ನೊಂದು ರೋಡಲ್ಲಿ. ಬಟ್ ಆ ಲೆಫ್ಟ್ಗೆ ಹೋದ್ರೆ ರೋಡ್ ಚೆನ್ನಾಗುತ್ತೆ. ರೈಟ್ಗೆ ಹೋದ್ರಾಗನ ರೋಡ್ ಚಿಕ್ಕ ರೋಡ್. ನಿಂಗರು ನೈಟು ಇದೆ ಪೊಂಗಲ್ ಹಾಕಿ ಮಲಗಿಬಿಟ್ರಿ. ನೈಟು ಡೀಸೆಲ್ ಕಮ್ಮಿ ಇತ್ತು ದೊಡ್ಡ ಮತ್ತು ಡೀಸೆಲ್ ಹಾಕ್ಸ್ತಾ ಇದ್ದೀನಿ ಇಲ್ಲೇ. ಯಾಕಂದರೆ ಇಲ್ಲಿ 80-90 ರೂಪಾಯಿ ಇತ್ತು ರೇಟು. ಅದಕ್ಕೋಸ್ಕರ ನಮ್ಮವ್ನು ಪಾಪ ಬೆಳಗ್ಗೆ ಇದ್ದು ಗಾಡಿಯಲ್ಲಿ ಲೀಟರ್ ತೊಳ್ಳಾಕವನೆ. ಗುವಾಹಟಿ ಅಂತ ಇದ್ದೀರಿ. ನಾಷ್ಟ ಮಾಡೋಣ ಅಂತ ಮಕ್ಕ ತೊಳಿತಾ ಇದ್ದೀನಿ. ಇಲ್ಲಿ ಮಕ್ಕ ತೊಳಕ ಈ ಬೆಳಗ್ಗೆಯಿಂದ ಮಂಚು ಒಂದೇ ಸಮಯ ಬಿಡ್ತಾ ಇದ್ದೆ. ಮಂಚು ಸ್ನಾನ ಮಾಡಬೇಕು. 3 ದಿನ ಸ್ನಾನ ಮಾಡಿ 3 ದಿನದಿಂದ ಸ್ನಾನ ಮಾಡಿಲ್ಲ. ಸ್ನಾನ ಮಾಡೋಕ್ಕೆ ಏನಪ್ಪ ಸಮಸ್ಯೆ ಇದ್ದರೆ ವಿಪರೀತ ಮಂಚು ಬೀಳ್ತಾ ಇದೆ. ಸ್ನಾನ ಏನೋ ಮಾಡಿ ಮತ್ತು ನೆಗಡಿ ಕೆಮ್ಮು ಅಂತಂದರೆ ಬಾಧೆ ಆಗುತ್ತೆ ಅಂತ ಹೇಳ್ಬಿಟ್ಟು 3 ದಿವಸ ಹಂಗೆ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಎಲ್ಲಾದರೂ ಜಾಸ್ತಿ ಇದ್ದಾಗ ನೋಡಬೇಕು, ಸ್ನಾನ ಮಾಡಬೇಕು. ಗೋವಾಹಟಿ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಬೆಟ್ಟಗಳು ಎಂಟ್ರಿ ಮಾಡ್ತಾ ಇದ್ದಂಗೆ ಬೆಟ್ಟಗಳು ವೆಲ್ಕಮ್ ಮಾಡ್ತಾವೆ ನಮ್ಮನ್ನ. ಮುಂದೆ ಎಲ್ಲ ನಿಲ್ಲಿಸ್ಬಿಟ್ಟು ನೋಡೋಣ. ಒಂದು ವೀಡಿಯೋ ಮಾಡ್ಬೇಕಂತ ಇದ್ದೀನಿ, ಶಾರ್ಟ್ ವೀಡಿಯೋ. ನೋಡೋಣ ಅದರ ಚೆನ್ನಾಗಿರೋ ಲೊಕೇಶನ್ ಅಂತ ನಿಲ್ಲಿಸ್ಬಿಟ್ಟು ಮಾಡಬೇಕು. ಎಂಟ್ರಿ ಆಗುತ್ತಾ ಇದ್ದಂಗೆ ಟೀ ಬ್ರೇಕ್ ಹಾಕಿದ್ದು. ನಮ್ಮವ್ನ ಪಾಪ ಬೆಳಗ್ಗೆಯಿಂದ ನಾಷ್ಟ ಸಿಗ್ತಾಯಿಲ್ಲ ಅಂತ ಹೇಳ್ಬಿಟ್ರು ಟೀ ಕೂಡ ಸರಿ ಹಾಕಿದ್ರೆ ಟೀ ಬಿಸ್ಕೆಟ್ ತಿನ್ಕೊಂಡು ಇಲ್ಲಿಂದ ಬಾನ್ ಸ್ಟಾಪ್ ಬಿಡೋಣ. ಗೋವಾಹಟಿ ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟ್ ಬರೋದು ನಮಗೆ ಸ್ಟೀಲ್ ಬ್ರಿಡ್ಜು. ಇದಕ್ಕೆ ಮೇಲ್ಗಡೆ ಬಂದು ರೋಡು ಗಾಡಿಗಳು ಓಡಾಡೋದು, ಕೆಳಗಡೆ ಬಂದು ಟ್ರೈನ್ ಹೋಗ್ತದೆ. ಹತ್ತು ಕಡೆ ಬ್ರಹ್ಮಪುತ್ರ ನದಿ ಹರಿತೋದಿಲ್ಲಿ. ನಮಗೆ ಇಲ್ಲಿಂದ ಮೇಘಾಲಯ ಬರ್ತದೆ. ಏನು ಅಸ್ಸಾಮು ಮೇಘಾಲಯ ಎಡ್ಜಲ್ಲಿ ಒಂದು 25 ಕಿಲೋಮೀಟ್ರು ಮೇಘಾಲಯ. ಆಮೇಲೆ ಎಲ್ಲ ಮತ್ತೆ ಅಸ್ಸಾಮ್, ಮತ್ತೆ ಹೋದ ಮತ್ತೆ ಮೇಘಾಲಯ ಬರ್ತದೆ. ಈಗ ಮುಂದೆ ಬರೋದಲ್ಲ ಮೇಘಾಲಯ ಘಾಟು. ಪೂರ್ತಿ ಜಾಮ್ ಆಗೈತೆ ಗುರು. ಫುಲ್ ಅಪೂರ್ತಿ ಅಲ್ಲ, ಫುಲ್ಲು ಜಾಮ್ ಆಗೈತೆ. ನಾನು ರಾಂಗ್ ಟೈಮಲ್ಲಿ ಬಂದಂಗಿದ್ದೀನಿ. ಆಫ್ ಕ್ಲಚ್ಚಲ್ಲೇ ಹೊಡಿಬೇಕು ಗಾಡಿ. ಹಿಂದೆ ಬಿಟ್ಟರೆ ಗಾಡಿಗಳು ಜಾಮ್ ಆಗುತ್ತೆ ಘಾಟು. ಏನು ಜಾಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಕಿಲೋಮೀಟ್ರಿಂದ ಬಂದಾಗಿದ್ದೀನಿ. 1 ಕಿಲೋಮೀಟ್ರಿಂದ ಕೂಡ ಒಂಚೂರು ಕತ್ತಾ ಇಲ್ಲ ಗಾಡಿ. ಲೈಟ್ ಸ್ವಲ್ಪನೇ ಕತ್ತಾ ಐತೆ. ನನ್ನಿಂದ 1 ಕಿಲೋಮೀಟ್ರ್ ಜಾಮ್ ಆಗೈತೆ.
ಬೆಳಗ್ಗೆ ಏನು ಇಷ್ಟು ಜಾಮ್ ಆಗೈತೆ ಗೊತ್ತಿಲ್ಲ. ಬಾ ಏನು ತಿರ್ಗಿಸ್ತಾನೆ ಗಾಡಿ ನೋಡೋನು ಈಗ. ಆ ಕಡೆಯಿಂದ ಬರೋ ಗಾಡಿಗಳು ಮಾತ್ರ ಫ್ರೀ ಆಗೈತೆ, ಈ ಕಡೆಯಿಂದ ಎಕ್ಸ್ಟ್ರಾ ಗಾಡಿಗಳು ಫುಲ್ ಜಾಮ್ ಆಗೈತೆ. ವೀಡಿಯೋ ಮಾಡೋವಾಗ ಯಾರು ವೀಡಿಯೋ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದರೆ ಈ ಘಾಟ್ ವೀಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದಾಗ ಕಾಪಿರೈಟ್ ಬಂತು, ಅದಕ್ಕೆ ನಾನು ಮತ್ತೆ ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೋಡ್ ಮಾಡ್ತೀನಿ. ಹಿಂದಿ ಮಾಡೋಣ ಅಂತ ಹೇಳ್ಬಿಟ್ಟು ಮೇಘಾಲಯ ಘಾಟೆಲ್ಲ ಪಾಸ್ ಮಾಡಿ ಇನ್ನೇನು ನಾವು ಇನ್ನೊಂದು 70 ಕಿಲೋಮೀಟ್ರ್ ಹತ್ತಲ್ಲಿ ಹಾಕಿದ್ದೆ ನಾಷ್ಟಾಗೆ. ಅಲ್ಲಿಂದ ಹುಡ್ಕೊಂಬಂದು ಯಾವುದೂ ಸಿಕ್ಕಿಲ್ಲ ನಾಷ್ಟ, ಅದಕ್ಕೆ ಇಲ್ಲಿ ನಾಷ್ಟ ಮಾಡ್ಕೊಂಡಿದ್ದೀನಿ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡೋಣ ಬೆಳಗ್ಗೆ ನಾಷ್ಟ ಏನು ಸಿಗ್ತದೆ ಅಂತೇಳಿ ನೋಡೋಣ. ಇರ್ತದಪ್ಪ, ನಾನು ಇದಕ್ಕೆ ಮೊದಲೆಲ್ಲ ಬಂದು ನಾವು ಅಡುಗೆ ಮಾಡ್ಕೊತಿದ್ರೆ ಈ ಟ್ರಿಪ್ಪಲ್ಲಿ ಗ್ಯಾಸ್ ತಂದು ಸ್ಟವ್ ತಂದಿಲ್ಲ ನಾನು, ಇದೇ ಟ್ರಿಪ್ಪಲ್ಲೇ ಲಾಂಗ್ ಹೋಗೋ ಟೈಮಲ್ಲಿ. ಏನು ಮಸ್ತ್ ಆಗೈತೆ ಲೊಕೇಶನ್ ಗುರು, ಏನು ಮಸ್ತ್ ಆಗೈತೆ ಲೊಕೇಶನು. ಹೊಸ ರೋಡಲ್ಲಿ ಕಡೆ ಬಂದಾಗ ಹಳೆ ರೋಡ್ಗಳಲ್ಲಿ ಹೋದ್ರೆ ಜಾಮ್ ಆಗ್ತದೆ ಅಂತ ಹೇಳಿ ಯಾವುದೋ ಹೊಸ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇದ್ಯಾವುದು ಹಳ್ಳಿ ಮ್ಯಾಗ ಹಾಕೊಂಡು ಹೋಗ್ತಾ ಇದೆ ರೋಡು. ನೋಡಬೇಕು ಮುಂದೆ ಏನಾದರೂ ಸಪೋಸ್ ಗಾಡಿ ಏನೋ ಹೋಗಲ್ಲ ಅಂದ್ರಾಗನ ವಾಪಸ್ ಬರಬೇಕಾಗ್ತದೆ. ಅದ್ರ ಗಾಡಿಗಳನ್ನ ಕೇಳಿದ್ದಕ್ಕೆ ಓದೋದೇ ಹೋಗೋ ಪರವಾಗಿಲ್ಲ ಅಂದರು, ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಸ್ಟೇಟಲ್ಲಾದರೂ ಹೋಗಲಿ, ರೋಡ್ ರಿಪೇರಿ ಅಂತೂ ಇದ್ದಿದ್ದೆ. ಅದು ಯಾವ ಸ್ಟೇಟಲ್ಲಾದರೂ ಓಕೆ, ರೋಡ್ ರಿಪೇರಿಗೆ ಇದೇ ಇರ್ತದೆ. ಈ ರೋಡಲ್ಲಿ ನನ್ನ ಗಾಡಿ ಹೋಗ್ತದೆ, ಎಲ್ಲ ನನ್ನ ಗಾಡಿ ನೋಡ್ತಾರೆ. ಇಂಡಸ್ಟ್ರಿಯಲ್ ಗಾಡಿ ಯಾವುದೋ ಹಳ್ಳಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನ ಗಾಡಿನೇ ನೋಡ್ತಾರೆ, ಮಕ ನೋಡ್ತಾರೆ, ಅತ್ತ ಇತ್ತ. ಅವ್ರ ಎಕ್ಸ್ಪ್ರೆಷನ್ ಒಂಥರ ಏನೋ ಇಂಡಸ್ಟ್ರಿಯಲ್ ಗಾಡಿ ನೋಡಿಲ್ಲ ಆ ಥರ ನೋಡ್ತಾರೆ ಡಿಫ್ರೆಂಟ್ ಆಗಿ. ಆಮೇಲೆ ಬಂದೆ ಇಲ್ಲಿ ಮತ್ತೆ ದೊಡ್ಡ ರೋಡ್ ಸಿಕ್ಬಿಡ್ದು. ಇಲ್ಲಿಂದ ನೋಡೋಣ ಎಷ್ಟು ದೂರ ಐತೆ ಗೊತ್ತಿಲ್ಲ. ಇನ್ನು ನನಗೆ ಲೊಕೇಶನ್ ಇಲ್ಲ 90 ಕಿಲೋಮೀಟರ್ ತೋರಿಸ್ತೈತೆ. 90 ಕಿಲೋಮೀಟರ್ ಹಿಂಗೆ ಇದ್ದರೆ ಟೆನ್ಷನ್ ಇಲ್ಲ, ಆರಾಮಾಗಿ ಹೊರಟೋಗ್ಬೋದು. ಇಲ್ಲ ಹಳ್ಳಕ್ಕೆ ಬಿತ್ತಂದರೆ ಹೋಗೋದು ಈ ಲೊಕೇಶನ್ 4 ಗಂಟೆ ತೋರಿಸ್ತೈತೆ, ಹೋಗೋಷ್ಟೊತ್ತಿಗೆ 7 ಗಂಟೆ 8 ಗಂಟೆ ಆಗುತ್ತೇನೋ. ಈ ಕಡೆ ಭತ್ತ ಎಲ್ಲ ಕೊಯ್ಲಾಗೈತೆ. ಎಷ್ಟಿದ್ದಂತೆ ಎಲ್ಲಿಂದ In 300 meters, turn right to stay on Loboga, Hawaghat Road. ಈ ಬ್ರಿಡ್ಜ್ ಮೇಲೆ 9 ಟನ್ ಗಾಡಿಗಳು ಎಷ್ಟೇ ಪಾಸಿಂಗ್ ತೋರಿಸೋಣ ಇಲ್ಲಿ, ಬಟ್ ನಮ್ಮ ಗಾಡಿ 10 ಟನ್ ಐತೆ. ಗಾಡಿಗಳೆಲ್ಲ ಬರ್ತಾವೆ, ನೋಡೋಣ ನಮ್ಗೆ ಬಿಡ್ತಾರೆಲ್ಲ ಗೊತ್ತಿಲ್ಲ. ಬಟ್ ಇದೇ ರೋಡಲ್ಲೇ ನಮಗೆ ಲೊಕೇಶನಲ್ಲಿ ಈ ರೋಡ್ ತೋರಿಸ್ಬಿಡ್ತು, ಬಟ್ ಬೇರೆ ರೋಡ್ ಅದು ಇದ್ದಂಗೆ ಐತೆ. ನಾವು ಲೊಕೇಶನ್ ನೋಡ್ಕೊಂಡು ಬಂದಿದ್ದಕ್ಕೆ ಮಿಸ್ ಆಗಿ ಯಾವುದೋ ರೋಡಲ್ಲಿ ಬಂದುಬಿಟ್ಟಿದ್ದೀನಿ. ಅವರು ಇಲ್ಲಿ ಒಂದು ಗಾಡಿ ಹೋಗೋಷ್ಟು ಮಾತ್ರ ಒಂದು ಬ್ರಿಡ್ಜ್ ಐತೆ. ಆ ಬ್ರಿಡ್ಜ್ ಮೇಲೆ ಬಂದಿದ್ದಕ್ಕೆ 400 ರೂಪಾಯಿ ಅಂತ ಎಂಟ್ರಿ. ಏನು ಅಪ್ಪನ ಕೊಡ್ತಾ ದುಡ್ಡುಗಳು ಹೇಳಿದರೆ ಏನೋ ಮುನ್ಸಿಪಾಲ್ ಅಂತೆ ಬ್ರಿಡ್ಜ್ ರೆಡಿ ಮಾಡ್ತಾರಂತೆ, ನಾವು ಕೊಡ್ಬೇಕಂತ ದುಡ್ಡು. ಗೌರ್ಮೆಂಟ್ ಕೊಡಲ್ಲ ಅಂತ ದುಡ್ಡು, ಇವ್ರ ಕೈಯಿಂದ ಹಾಕೊಡ್ತಾರಂತೆ ಬ್ರಿಡ್ಜ್. ಅಲ್ಲಿ ದೊಡ್ಡ ನ್ಯಾಷನಲ್ ಅಥಾರಿಟಿ ಅವ್ರದ್ದೇ ಐತೆ ಅಲ್ಲಿ. ತಿಮ್ಮಾಪುರ ಇನ್ನೊಂದು 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಐತೆ. ಇದ್ದಂಗೆ ಯಾವುದೋ ಒಂದು ಚಿಕ್ಕದೊಂದು ಘಾಟ್ ಬಂತು, ಚಿಕ್ಕದ ದೊಡ್ಡದ ಘಾಟ್ ಗೊತ್ತಿಲ್ಲ. ಮಂಜಾ, ದಿಮಾಪುರ್, ಕೊಯ್ಮಾ, ಇಂಪಾಲ್. ಟೈಮ್ ಬಂದು 3:30-4 ಗಂಟೆ ಆಯಿತು. ಆವಾಗಲೇ ಕತ್ಲಾಗ ಶುರು ಆಗೋಯ್ತು. ಈ ಕಡೆ ಮೋಡಗಳೆಲ್ಲ ಕೈಗೆ ಸಿಕ್ದಂಗೆ ಐತೆ, ಆ ಪಾಟೆ ಐತೆ. ಮೋಡಗಳೆಲ್ಲ ಬೆಟ್ಟಗಳ ಹತ್ರ ಆನ ಐತೆ. हाँ ठीक है, कई को देना पड़ेगा बोलो पहले, यूनियन का पैसे क्यों देना पड़ेगा? हाँ ड्राइवर के लिए ना कुछ अगर कुछ हो गया तो ये हमका हेल्प करेगा ना। क्यों, क्या कर देगा? देखिए यहाँ पे बैक साइड में सब क्यों, क्या बोलो, क्या बोलो, क्या क्या पूछ रहा हूँ? उसलिए तो दा क्या को पूछना पड़ेगा ना। मैं मेरे को समझ गया, मैं बोलना पड़ेगा ना उसको। उधर क्या आर्मी कैंप के लेके लेके ना उसको बोलना पड़ेगा, क्या कहाँ ले जाए पैसे। मैं बोल रहा सुनो, मैं पैसे देता हूँ, मैं ऐसे नहीं, कई को देना पड़ेगा, पूछना पड़ेगा ना। हाँ उसलिए मैं सुनो, मैं बोला तो कई को पूछना। क्या भैया क्या बोलते तुमको, क्या पूछना, मैं पूछ रहा हूँ। हाँ फिर गलत बात करे ना। यहाँ पे पूछ रहा हूँ, यहाँ पे सुनो, सब लिखा हुआ है, इम्पोर्टेंट सब लिखा हुआ है, पढ़ सकता है, पढ़ो अच्छा से पढ़ो। क्या है उसलिए वो पूछ रहा हूँ, कई को देना है, उसलिए वो पूछ रहा मैं, वही लिए पूछ रहा मैं गलत बात है ना। मैं क्या पूछ रहा हूँ, मैं पूछ रहा हूँ यूनियन है ना, ड्राइवर लोग पैसा देना क्यों को लेना पड़ेगा, मैं पूछ रहा हूँ। ಯೂನಿಯನ್ ಅಂತೆ ಯಾವುದು ವೆಲ್ಫೇರ್ ಆಫೀಸ್, ಅದು ವೆಲ್ಫೇರ್ ಆಫೀಸ್ ಅದು ಯೂನಿಯನ್ ಅಂತೆ. ಯೂನಿಯನ್ಗೆ ನಾವು ಡ್ರೈವರ್ಗಳು ಕಾಸು ಕೊಡ್ಬೇಕಂತೆ. ಯಾವ್ದು ನ್ಯಾಯ ಇದು? ಹಾಂ
ಇದು ಬಂದು ಅಸ್ಸಾಂ ಬಾರ್ಡ್ರಲ್ಲಿ ಗಾಡಿ ಚೆಕಿಂಗ್ ಮಾಡೋದು. ಅದಕ್ಕೆ ಬಿಲ್ ತಗೊಂಬ ಅಂತ ಹೇಳಿದ್ರು. ಅದಕ್ಕೆ ಬಿಲ್ ತಗೊಂಡು ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಏನು ಲೋಡ್ ಅಂತೆಲ್ಲ ಕೇಳಿದರು. ನಾನು ಇದೊಂದು ಮಿಲ್ಟ್ರಿದು ಅಂತ ಹೇಳಿದೆ. ಸರಿ ಮಿಲ್ಟ್ರಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು ಅಂದರು. ಯಾವುದು ಮತ್ತು CSD ಅಂತ ಹೇಳಿದಕ್ಕೆ ಮತ್ತೆ ಗಾಡಿ ಬಿಟ್ಬಿಟ್ರು. ಚೆಕ್ ಪೋಸ್ಟಲ್ಲಿ ಅಸ್ಸಾಂದು ಬಾರ್ಡ್ರ್ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿದ್ರು ಗಾಡಿನ. ಟಾರ್ಪಲ್ ಕೆಳಬೇಕಂದ್ರು. ಆಮೇಲೆ ಅವರು CSD ಮಾಲ್ ಅಂದ ತಕ್ಷಣ ಎಂಟ್ರಿ ಮಾಡ್ಕೊಂಡು ಕಲ್ದಿರ ಬಿಟ್ಬಿಟ್ರು. ಅಲ್ಲ ಕೂಡ ಇನ್ನೂ ಅಲ್ಲೆಲ್ಲ ರೋಡ್ ರೆಡಿ ಮಾಡ್ತಾವ್ರಪ್ಪ ಘಾಟಲ್ಲೇ ಕೂಡ. ಅಲ್ಲ ಹಳ್ಳಿಗೆ ಬಿದ್ದಾಗ ಘಾಟಲ್ಲೇ ಒಂದೊಂದು ಗಾಡಿ 5 ಗಂಟೆ ಬರೋಕ್ಕೆ ಇಷ್ಟು ಭಯ ಆಗ್ತದೆ ಅಂದರೆ ಮಾಮೂಲಿ ಟೈಮಲ್ಲಿ ನೈಟ್ 12 ಗಂಟೆ 1 ಗಂಟೆ ಟೈಮ್ ಬರ್ಬೇಕಂತ ಎಷ್ಟು ಭಯ ಆಗ್ತದೆ ರೋಡಲ್ಲಿ. ಗಾಡಿಗಳು ಸಂಚಾರನೇ ಇಲ್ಲ ಗುರು. 5 ಗಂಟೆಗೆ ಸಂಚಾರ ಇಲ್ಲ, ಕಡಿಮೆ. ಅದು ಏನೋ ಇಲ್ಲೋ ಒಂದೊಂದು ಗಾಡಿ ಬರ್ತಾಯಿದೆ. ಬಟ್ ಇಲ್ಲೊಂದು ಯಾವುದೋ ಒಂದು ರೋಡ್ ರಿಪೇರಿ ನಡೀತಾ ಇದೆ. ಇಲ್ಲಿ ನೋಡಿದ್ರೆ ಗಾಡಿಗಳು ಹೋಗ್ತಾ ಇಲ್ಲ. ಆಗ ನಾಗಾಲ್ಯಾಂಡ್ ಬಾರ್ಡ್ರಲ್ಲಿ ಒಂದು ಹೋಟ್ಲ್ ಸಿಕ್ತು. ಯಾವುದಪ್ಪ ಇದು, ನೇಹಾ ಹೋಟ್ಲ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಳ್ಳೆ ಸರಿಯಾಗಿ ಊಟ ಮಾಡೋ ಅಂತ ಸರಿ ಹಾಕಿದ್ರಿ. ಇಲ್ಲ ತಿಂದು ಬೇಜಾರಾಗ್ಬಿಡುತ್ತಪ್ಪ. ಅಡುಗೆ ಮಾಡ್ಕೊಂಡು ತಗೊಂಡಿದ್ದೆ ತಪ್ಪಕ್ಕ ಹೋಟ್ಲ್ ತಿನ್ಬೇಕಾಯ್ತು. ಹೋಟ್ಲ್ ಯಾಕೆ ತಿಂದರೆ ಯಾವ ಥರ ಊಟ ಸಿಗ್ತಾ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ಬೇಕಂತ ಹೇಳ್ಬಿಟ್ಟು ಅರ್ಧ ಹೋಟ್ಲಲ್ಲಿ ತಿಂತಾರೆ ಊಟ. ಇಲ್ಲಾಂದ್ರೆ ತಿಂತಾರಲ್ಲ, ಇರಲಿ ಅಂತೀನಿ. ಬಂದು ಇಲ್ಲಿಂದ 8 ಕಿಲೋಮೀಟ್ರ್ ಐತೆ. ಅಲ್ಲಿ ಬೆಳಗ್ಗೆ ನೈಟ್ ಅಲ್ಲೋ ಇಲ್ಲಂತೆ. ಬೆಳಗ್ಗೆ 5-6 ಗಂಟೆಗೆ ಬೆಳಗ್ಗೆ ಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಅದು ನೇಹಾ ಹೋಟ್ಲ್ ಅಂತ ಇತ್ತು, ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಗಾಡಿನ. ಯಾಕಂದರೆ ಇಲ್ಲಿರೋ ಗಾಡಿಗಳು ಯಾರು ಸಾಮಾನ್ಯವಾಗಿ ಇಲ್ಲೆಲ್ಲ ಡೀಸೆಲ್ ಕಳ್ತನ, ಬ್ಯಾಟ್ರಿ ಕಳ್ತನ ಆಗುತ್ತೆ ಒಂದು ಜಾಸ್ತಿ. ಅದಕ್ಕೆ ಇಲ್ಲೆಲ್ಲ ಗಾಡಿ ಜಾಸ್ತಿ ಅಂತ ಹೇಳ್ಬಿಟ್ಟು ನಿಲ್ಸೋದು ಗಾಡಿನ. ಬೇಜನ್ ಗಾಡಿಗಳು ಹಾಕೋರೆ, ನನ್ನಿಂದನೂ ಹಾಕೋರೆ. ಹೋಗ್ತಾನೆ ಇದ್ದು ಬಿಟ್ಟೆ ನಾಗಾಲ್ಯಾಂಡ್ ಬಾರ್ಡ್ರದು. ಅಸ್ಸಾಂ ಬಾರ್ಡ್ರ್ ಒಳಗಿಂದ ನಾಗಾಲ್ಯಾಂಡ್ ಎಂಟ್ರಿ ಆದೆ. ಏನಪ್ಪ ನಾಗಾಲ್ಯಾಂಡ್ ಬಾರ್ಡ್ರಾಗ ಜನ ಎಂಟ್ರಿ ಏನು ಎಂಟ್ರಿ ಕೊಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಅದಕ್ಕೂ ಎಂಟ್ರಿ ಕೊಡು. ನಾವೇನದು ಚೀನಾಕ್ಕೆ ಏನು ಹೋಗ್ತಾ ಇದ್ದೀರಿ ಎಂಟ್ರಿ ಕೊಡೋಕ? ಇಲ್ಲಿ 12 ಪಾಯಿಂಟ್ ಬಂದು ರೀಚ್ ಆದರೆ ಇನ್ನೇ 9 ಗಂಟೆಗೆ ಒಳಗೆ ಹಾಕಂತಾರಂತೆ ಗಾಡಿನ. ಒಳಗಡೆ ಹಾಕಿದ ಮೇಲೆ ಇಲ್ಲಿ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಇದಂತೆ. ಅದೊಂದಕ್ಕಿಂತ ನೋಡ್ಕೊಂಬರೋಣ ಹೋಗಿ. ಅಲ್ಲೆಲ್ಲ ನಾಯಿಗಳು ಮಾಂಸ ಸಿಗ್ತದಂತೆ. ನೋಡೋಣ ಹೋಗಿ ಅದೊಂದು ಲಾಗ್ ಮಾಡ್ಕೊಂಬರೋಣ ಹೋಗಿ ಅಂತೇಳಿ ನೋಡೋಣ. ಇಲ್ಲಿ ಫಸ್ಟ್ ಇಲ್ಲೆಲ್ಲ ಆಗಲಿ, ಆಮೇಲೆ ಇದು ಒಳಗಡೆ ಹಾಕ್ಬಿಟ್ಟೆ ಮತ್ತೆ ಹೋಗ್ಬಿಟ್ಟು ಬರ್ತೀರಿ. ನಮ್ಮ ಮಚ್ಚಾಗನು ಚಳಿ ಕದ್ರತಾವನೆ. ATM ಬೇಕಾ ಹೋಗ್ಬೇಕಂತ ಹೇಳ್ಬಿಟ್ಟು CSD ಆಫೀಸಿಂದ ಇಲ್ಲಿಂದ ಬಂದ್ರಿ. ಬರೋಕ್ಕೆ ಕರೆಕ್ಟಾಗಿ ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಬಂದಿರಿ. ಒಂದು ATM ಸಿಕ್ಕಿಲ್ಲ. ನಾಳೆ ನಡ್ಕೊಂಡು ಹೋಗಿ ಸಾಕಾಗೈತೆ. ಅಷ್ಟು ದೂರ ನಡ್ಕೊಂಡು ಬಂದಿದ್ದೀರಿ. ಇಲ್ಲಿ ನೋಡಿದರೆ ಗಜ ಬಿಜಿ. ಫೈನಲಿ ಖಾಲಿ ಮಾಡ್ತಾವ್ರೆ. 3 ದಿವಸ ಆದಮೇಲೆ ಖಾಲಿ ಮಾಡ್ತಾವ್ರೆ. ಇನ್ನು ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು. ಬಾಟ್ಲ್ ಯಾವುದೋ ಒಂದು ಡ್ಯಾಮೇಜ್ ಆಗೈತೆ. ಅದು ಡ್ಯಾಮೇಜ್ ಬರ್ಸ್ಕೊಬೇಕು. ಅವ್ನು 1 ಬಾಟ್ಲ್ ಬರ್ತದೆ ಅಂತೇಳಿ ಎಷ್ಟು ಬಾಟ್ಲ್ ಬೈತಾನೋ ಗೊತ್ತಿಲ್ಲ ಡ್ಯಾಮೇಜು. ಅನ್ಲೋಡೆಲ್ಲ ಆಯಿತು. ಇಷ್ಟೊತ್ತಾಯ್ತು ನೋಡೋಕೆ ಅಷ್ಟೊತ್ತಿಗೆ ಅನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ನಾವು ಹೋಗ್ತಾ ಇರೋದು ಬಂದು ಗೌಹಟ್ಟಿಗೆ. ಯಾಕಂದ್ರೆ ಇಲ್ಲೇನು ಲೋಡಿಂಗ್ ಏನಾಗಲ್ಲ, ಅದಕ್ಕೋಸ್ಕರ. ಮುಂದೆ ಒಂದು ಚೆಕಿಂಗ್ ಆಯಿತು. ಫುಲ್ ಗಾಡಿ ಎಲ್ಲ ಎಲ್ಲ ಎತ್ತಿ ಒಳಗಡೆದೆಲ್ಲ ಇತ್ತು. ಚೆನ್ನಾಗಿ ಬಿದ್ದಿಲ್ಲ ಹೋಟ್ಲು. ಈಗ ಇಲ್ಲಿಂದ ಗೌಹಟ್ಟಿಗೆ MT ಹೋಗ್ಬೇಕು. ನೋಡ್ಬೇಕು, ಯಾಕಂದ್ರೆ ನೈಟ್ ಜರ್ನಿ ಮಾಡೋದು ಯಾಕೆ ಒಳ್ಳೇದು ಅನ್ನಿಸ್ತಾ ಇಲ್ಲ. ನೋಡ್ತೀನಿ ಮುಂದೆ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಸಿಕ್ಕಿದೆ, ಪೆಟ್ರೋಲ್ ಬಂಕಲ್ಲಿ ಹಾಕಿ ಮಲಗಿಬಿಡ್ತೀನಿ. ಸುಮ್ಮನೆ ರಿಸ್ಕ್ ತಗೊಳೋದು ಯಾಕೆ ಅಂತ ಹೇಳ್ಬಿಟ್ಟು.